ಕಾಯಿಸಿದೇನು ಗೊತ್ತಾ, ಕೂದಲು ಕಪ್ಪಾಗುತ್ತೆ ಅಂತ ಅದೇ ದೇವಸ್ಥಾನಕ್ಕೆ ಹೋದಾಗ ಒಂದು ಹಾರ್ಟ್ ಶೇಪ್ದು ಎಲೆ ತೋರಿಸಿದ್ನಲ್ಲ, ಅದು ಕಾಂಡ ಬಂದು ಪಿಂಕ್ ಕಲರ್ ಇರುತ್ತೆ, ಅದ್ರ ಎಲೆ ಬಂದು ಹಾರ್ಟ್ ಶೇಪ್ ಇರುತ್ತೆ ಅಂತ ಅದನ್ನು ತಂದಿದ್ದೆ. ಅದನ್ನು ರುಬ್ಬಿರೋದಿದ್ದು, ಆ ರುಬ್ಬಿರೋ ಮಿಶ್ರಣಕ್ಕೆ ಮೆಹಂದಿ ಹಾಕಿ ಕಲಸಿಡ್ತೀನಿ. ಇದಕ್ಕೆ ಅದೇ ಹಾರ್ಟ್ ಶೇಪಿನ ಎಲೆನ ರುಬ್ಬಿದ್ದೆ ಪೇಸ್ಟು, ಸ್ವಲ್ಪ ತಿಕ್ಕಾಗಿ ಬಂದಿತ್ತು. ಅದಕ್ಕೆ ಹೈಬಿಸ್ಕಸ್ ಪೌಡರು, ರೀತಾ ಪೌಡರು, ಶೀಗೆಕಾಯಿ ಪೌಡರು, ನೆಲ್ಲಿಕಾಯಿ ಪೌಡರು, ಭೃಂಗರಾಜ ಪೌಡರ್ ಇಷ್ಟನ್ನು ಹಾಕಿ ಕಲಸಿ ಇಟ್ಟಿದ್ದೀನಿ. ಇದನ್ನು ನಾಳೆ ಹಚ್ಕೋಬೇಕು. ಗೈಸ್, ಏನು ಗೊತ್ತಾ, ಇವತ್ತು ಒಂದು ಟಿಪ್ ಗಿಡಗಳ ಬಗ್ಗೆ ಹೇಳೋದು. ಗಿಡಗಳಿಗೆ ಒಂದು ಟಾನಿಕನ್ನು ಹೇಗೆ ನಾವು ಪ್ರಿಪೇರ್ ಮಾಡೋದು ಅಂತ ಹೇಳ್ತೀನಿ. ಚಕ್ಕೆ ಪೌಡರು, ಅರಿಶಿನ ನೀರಲ್ಲಿ ಕಲಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಎಲ್ಲ ಗಿಡಗಳಿಗೂ ಹಾಕೋದ್ರಿಂದ ಇದೆಲ್ಲ ಬರೋಲ್ಲ, ಹುಳಗಳೆಲ್ಲ ಹಾಕೋದು, ಅದೊಂದು ಮಾಡ್ಬೋದು. ಟಾನಿಕ್ನ ಹೆಂಗೆ ಮಾಡೋದಂದರೆ ಚಕ್ಕೆ ಪೌಡರು, ಟೀ ಪೌಡರು ಮತ್ತು ನಾನೇನು ಮಾಡ್ತೀನಿ ಅಂದರೆ ಧೂಪ ಹಾಕಿರ್ತೀನಲ್ಲ ಅದು ಇರುತ್ತೆ. ಎಲ್ಲ ಮೂರು ಮಿಶ್ರಣನ ಹಾಕ್ಬಿಟ್ಟು ಜಾಸ್ತಿ ನೀರು ಹಾಕಬೇಕು. 1 ಲೀಟರ್ ನೀರು ಹಾಕಿ ಮುಚ್ಚಿಟ್ಟು ಒಂದು 3 ಡೇಸ್ ಆದಮೇಲೆ ಅದಕ್ಕೆ ಇನ್ನಷ್ಟು ಸ್ವಲ್ಪ ನೀರು ಹಾಕಿ ಎಲ್ಲ ಗಿಡಗಳಿಗೂ ಸಿಂಪಡಿಸ್ತಾ, ಎಲ್ಲ ಗಿಡಗಳಿಗೂ ಪಾಟ್ಗಳಿಗೂ ಹಾಕೋದ್ರಿಂದ ಹೂಗಳು ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಮಾಡ್ಬೋದು, ನಾವು ಮೊಟ್ಟೆ ಬೇಯಿಸ್ತೀವಲ್ಲ, ಮೊಟ್ಟೆ ಸಿಪ್ಪೆನ ಅದು ಸ್ವಲ್ಪ ತೊಳೆದು ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡು ಅದು ಕೂಡ ಹಾಕ್ಬೋದು. ಅದ್ರ ಜೊತೆ ಟೀ ಮಾಡಿರ್ತೀವಲ್ಲ, ಆ ಟೀ ಪೌಡ್ರು ಕೂಡ ಸ್ವಲ್ಪ ತೊಳೆದು ಅದನ್ನು ಡ್ರೈ ಮಾಡಿ, ಮೊಟ್ಟೆ ಸಿಪ್ಪೆಯನ್ನು ಪೌಡ್ರ್ ಮಾಡ್ಕೊಂಡಿರ್ತೀವಿ ಅದು ಮತ್ತು ಟೀ ಪೌಡ್ರ್ ಇವೆಲ್ಲವನ್ನು ಒಣಗಿಸಿ ಡ್ರೈ ಮಾಡಿ ಪುಡಿ ಮಾಡಿ ಅದಕ್ಕೆ ನೀರು ಹಾಕಿ ಒಂದು 3 ಡೇಸ್ನ ಹಾಗೆ ಮುಚ್ಚಿಟ್ಟು 3 ದಿವಸ ಆದಮೇಲೆ ಎಲ್ಲ ಗಿಡಗಳಿಗೂ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಗೈಸ್, ಇದೇನು ಅಂತ ನೋಡ್ತಾಯಿದ್ದೀರಾ, ಇದು ನವಿಲುಕೋಸು. ನಾನು ಹೇಳೋದು ನೌಕೋಲ್ ಅಂತ. ಚೆನ್ನಾಗಿದ್ದೀರಾ ನೌಕೋಲ್? ಏನಂದರೆ ಯಾರಿಗೆ ಗ್ಯಾಸ್ಟ್ರಿಕ್ ಇರುತ್ತೆ ಅವರು ಬೆಳಗ್ಗೆ ಖಾಲಿ ಹೊಟ್ಟೆಗೆ ನೌಕೋಲ್ ಮತ್ತು ಮೂಲಂಗಿ, ಅವತ್ತು ಹೇಳಿದ್ನಲ್ಲ ನಾನು ಜಜ್ಜಿ ಮೂಲಂಗಿ ಮಾಡೋದು, ಮೂಲಂಗಿನ ಸಿಪ್ಪೆಲ್ಲ ತೆಗೆದುಬಿಡೋದು, ಅದನ್ನು ತುರ್ಕೊಳ್ಳೋದು, ಅದಕ್ಕೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಲೆಮನ್ ಹಾಕಿ ತಿಂತಾಯಿದ್ದೀರಾ. ಒಂದು ಬಟ್ಲು ಕೂಡ ತಿನ್ಬೋದು. ಆ ಥರ ಮೂಲಂಗಿನ ಮಾಡಿಕೊಂಡು ಅದ್ರ ಜೊತೆ ಈ ಥರ ಸಿಪ್ಪೆನ ತೆಗೆದು ನವಿಲುಕೋಸನ್ನ ತಿನ್ನೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದೇ ಇಲ್ಲ. ಒಂದು ಸರಿ ಟ್ರೈ ಮಾಡಿ. ನಿಜವಾಗ್ಲೂ ಗ್ಯಾಸ್ ಏನು ತಿಂದರೂ ಗ್ಯಾಸ್ ಆಗುತ್ತೆ ಅನ್ನೋರು ಈ ರೆಮಿಡಿನ ಫಾಲೋ ಮಾಡ್ಬೋದು. ಚೂರು ಒಂದೇ ಸೆಕೆಂಡ್ ತಡಿ, ಮ್ಯೂಟ್ ಸ್ವಲ್ಪ ತಡಿ. ಗಾಯ್ಸ್, ಇವತ್ತು ನಮ್ಮ ಮನೆಗೆ ನಮ್ಮ ಫೇವ್ರೇಟ್ ಮಂಡಕ್ಕಿ ಉಸ್ಲಿ. ನಾನು ಕಾಂಪೋಸ್ಟ್ ಮಾಡ್ತಾಯಿದ್ದೀನಿ, ಗೊಬ್ಬರ ಮಾಡ್ತಾಯಿದ್ದೀನಿ. ಕೆಳಗಡೆ ಮಣ್ಣು ಹಾಕಿದ್ದೀನಿ, ಮೇಲೆ ತರಕಾರಿ ಸಿಪ್ಪೆಗಳು, ಹಣ್ಣಿನ ಸಿಪ್ಪೆಗಳು ಮತ್ತು ಹೂವು ಸಿಗ್ತವೆ, ಪೂಜೆ ಮಾಡಿ ಆಮೇಲೆ ಹಾಕಿದ್ದೆ, ಅದಕ್ಕೆ ಕಾಂಪೋಸ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಮಣ್ಣು ಹಾಕಿಟ್ಟೆ ರೋಸ್ಮೆರಿಗೆ. ಎಷ್ಟು ಸ್ಮೆಲ್ ಇದೆ ಗೊತ್ತಾ? ನೀನೇನು ಕೊಟ್ಟೋ ಶಿವನೇ, ಮಾಯಾ ಭಂಡಾರದವನೇ. ಗೈಸಿದೇನು ಗೊತ್ತಾ, ಇದು ಹತ್ತಿ ಮರದ ದತ್ತಾತ್ರೇಯನ ಮರ. 2 ಸರಿ ನಾನು ಹಾಕಿ 2 ಸರಿನೂ ಫೇಲ್ಯೂರ್ ಆಯಿತು, ಹುಟ್ಟಲಿಲ್ಲ. ಈ ಸರಿ ಹುಟ್ಟಿದೆ. ನಾನು ಇದನ್ನು ಯಾಕೆ ಹಾಕಿದ್ದೀನಿ ಅಂದರೆ ಪೂಜೆ ಮಾಡೋಕ್ಕೆ. ಇದರಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನ ಇರ್ತಾರಂತೆ. ಯೂಶಲಿ ಎಲ್ಲರೂ ಅದರಿಂದ ಏನಾದರೂ ಉಪಯೋಗ ಇದ್ದರೆ ಮಾತ್ರ ಹಾಕ್ತಾರೆ, ಆದರೆ ನಾನಲ್ಲ,
ನಾನು ಹಂಗಲ್ಲ. ನನ್ನ ಉಪಯೋಗಕ್ಕಿಂತ ನನಗೆ ಪುಣ್ಯ ಬೇಕು, ಪುಣ್ಯ ಪ್ರಾಪ್ತಿ ಜಾಸ್ತಿ ಬೇಕು. ಹಾಗಾಗಿ ನಾನು ಇದನ್ನು ಪೂಜೆ ಮಾಡೋಕ್ಕೋಸ್ಕರ, ಅದೇನು ದೊಡ್ಡದಾಗೋದು ಬೇಡ, ಸ್ವಲ್ಪ ದೊಡ್ಡದಾದ್ರೆ ಸಾಕು, ಅದನ್ನು ಗುರುವಾರ ಪೂಜೆ ಮಾಡೋಕ್ಕೋಸ್ಕರ ಹತ್ತಿ ಮರನ ಹಾಕ್ಕೊಂಡಿದ್ದೀನಿ. ಇದು ಗುರುವಾರದ ಪೂಜೆ, ನಮ್ಮ ರಾಯರಿಗೆ ದೀಪ ಹಚ್ಚಿದ್ನಲ್ಲ ಅದಕ್ಕೆ ಕ್ಯಾಪ್ಚರ್ ಮಾಡೋಣ ಅಂತ ಮಾಡಿದೆ. ನಿನ್ನೆ ಪೂಜೆ ಇದು. ಕಾಯ ಗುರುರಾಯ ಬಿಡದೆ ನನ್ನ ಕೈಯ, ಕಾಯ ಗುರುರಾಯ. ಸೂರ್ಯನ ಯಾಕೆ ಕ್ಯಾಪ್ಚರ್ ಮಾಡ್ತಿದ್ದೀನಿ ಅಂದರೆ, ನಿನ್ನೆ ಮೊನ್ನೆ ಎಲ್ಲ ಮಳೆ ಬಂದು ಸೂರ್ಯನೇ ಕಾಣ್ತಿರಲಿಲ್ಲ. ಕೆಲವರಿಗೆ ಸೋಷಿಯಲ್ ಮೀಡ್ಯಾದಲ್ಲಿ ಸೂರ್ಯನ ತೋರಿಸೋದ್ರಲ್ಲಿ ತುಂಬ ಖುಷಿಯಾಗುತ್ತೆ. ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಸೂರ್ಯನಿಗೆ, ಹಾಗಾಗಿ ಅವ್ರಿಗೆ ಖುಷಿಯಾಗಲಿ ಅಂತ ತೋರಿಸಿದ್ದೀನಿ. ಇದು ಬೆಳಗ್ಗೆನೇ ಇವತ್ತು ಹೋಗ್ತಾ ಇದ್ದೆ ಹೂ ತರೋಕ್ಕೆ, ಮಲ್ಲೆ ಹೂವು ತರಬೇಕಿತ್ತು. 8 ಗಂಟೆ ಒಳಗೋದ್ರೆ ಮಾತ್ರ ಹೂ ಸಿಗೋದು, ಹಾಗಾಗಿ ಹೂ ತರೋಣ ಅಂತ ಹೋಗ್ತಿದ್ದೆ. ಗಾಯ್ಸ್, ಇದು ತಾವರೆ ಹೂವು. ಇವತ್ತು ಫ್ರೈಡೇ ಅಲ್ಲ, ಅದಕ್ಕೆ ಬೆಳಗ್ಗೆನೇ ಅಲ್ಲಿ ಹೋದರೆ ಮಲ್ಲೆ ಹೂ ಸಿಗುತ್ತೆ. ಅಂದರೆ 8 ಗಂಟೆ ಒಳಗೆ ಹೋಗಬೇಕು, ಅದಕ್ಕೆ ಹೋಗಿದ್ದೆ. ಹಂಗೆ ಇವತ್ತು ಶುಕ್ರವಾರ ಅಲ್ಲ, ತಾವರೆ ಹೂ ಕಣ್ಣಿಗೆ ಬಿತ್ತು. ಇದು ಒಂದು ತಾವರೆ ಹೂ ಬಂದು 20 ರೂಪಾಯಿ. ಇನ್ನು ಈ ಟೈಮಲ್ಲಿ ಹೋದರೆ, ಯಾವ ಟೈಮಲ್ಲಿ, ವರಮಹಾಲಕ್ಷ್ಮಿ ಟೈಮಲ್ಲಿ ಗಾಂಧಿ ಬಜಾರಿಗೆ ಹೋದರೆ ಒಂದು 50 ರೂಪಾಯಿ, 60 ರೂಪಾಯಿ, 70 ರೂಪಾಯಿ ಹಿಂಗೆ ಹೇಳ್ತಾರೆ. ಅಂದರೆ ಎಲ್ಲ ಕಡೆನೂ ಒಂದೇ ರೇಟ್ ಇರೋಲ್ಲ. ಕಮ್ಮಿ ರೇಟ್ ಬೇಕು ಅಂದರೆ ಚೆನ್ನಾಗಿ ಸುತ್ತಬೇಕು, ಸುತ್ತಿದಾಗ ಅವಾಗ ಕಡಿಮೆಗೆ ಸಿಗುತ್ತೆ. ಒಂದೊಂದು 50 ರೂಪಾಯಿ, 50 ರೂಪಾಯಿಗೆ 2 ಆ ಥರ ಮಾಡ್ತಿರ್ತಾರೆ. ಇದು ಈಗ 20 ರೂಪಾಯಿ ಶುಕ್ರವಾರ ಆಗಿತ್ತಲ್ಲ ಅಂತ ತಂದೆ. ಇದ್ರ ಉಪಯೋಗಗಳು ಬೇಜಾನ್ ಅಂತಲೇ ಹೇಳ್ಬೋದು. ಲಾಟ್ಸ್ ಆಫ್, ಅದರಲ್ಲಿ ಯಾವುದು ವೇಸ್ಟ್ ಆಗೋದಿಲ್ಲ. ಈ ದಂಟಿದೆಯಲ್ಲ, ಈ ದಂಟು ಎಣ್ಣೆಗೆ ಹಾಕಿ ಕುದಿಸ್ಬಿಟ್ಟು ತಲೆಗೆ ಹಚ್ಕೊಳ್ತಿಲ್ಲ. ಬಾಲ್ಡ್ ಆಗಿರೋರಿಗೆ ಕೂಡ ಕೂದಲು ಬರುತ್ತೆ. ಇದು ಕೂಡ, ಇದು ಎಲೆಗಳು, ದಳಗಳು, ಅದು ಕೂಡ ಮುಖಕ್ಕೆ ಪೇಸ್ಟ್ ಮಾಡಿ ಹಚ್ಕೋಬೋದು. ಒಳಗಡೆ ಬೀಜ ಗೊತ್ತಲ್ಲ ನಿಮಗೆ. ಇನ್ನೇನು ಇದರಲ್ಲಿ ಔಷಧಿ ಗುಣಗಳಿದೆ ಅನಿಸುತ್ತೆ, ನನಗೆ ಗೊತ್ತಿರೋದಿಷ್ಟೇ. ಇದ್ರ ಒಳಗಡೆ ಕಮಲದ ಬೀಜ ಆ್ಯಸ್ ಯೂಶುವಲ್ ಗೊತ್ತಲ್ಲ, ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡ್ತಾರೆ. ಇದಕ್ಕೆಲ್ಲ ಕಿಸ್ ಮಾಡೋಂಗಿಲ್ಲ, ಯಾಕಂದರೆ ದೇವ್ರ ಪೂಜೆಗೆ ಇಡೋದಲ್ಲ, ಅದಕ್ಕೆ. ರೈಸ್, ಇದು ಪಲಾವ್. ಇದು ಬೆಂಡೆಕಾಯಿ ಹೊರಿತಾ ಇದ್ದೀನಿ ಪಲ್ಯಕ್ಕೆ. ನಾನು ನಿಜವಾಗ್ಲೂ ಮುಖಕ್ಕೆ ಏನಂದರೆ ಏನು ಹಚ್ಚಿಲ್ಲ. ಕೆಲವರು ನೈಟ್ ಕ್ರೀಮ್ ಅಂತೆ, ಆಯಿಲ್ ಅಂತೆ, ಸುಮಾರು 3-4 ಥರ ಕ್ರೀಮ್ಗಳು ಹಚ್ತಾರೆ. ನಾನು ಆ ಥರ ಎಲ್ಲ ಫಾಲೋ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನನ್ನದು ಸ್ಕಿನ್ನು. ನಾನೇನು ಹಚ್ತಾ ಇಲ್ಲ. ಯಾವಾಗಾದರೂ ರೇರು ಎಲ್ಲಾದರೂ ಹೊರಟ್ರೆ ಮಾತ್ರ ಸನ್ಸ್ಕ್ರೀನ್ ಹಚ್ತೀನಿ. ಅಷ್ಟು ಬಿಟ್ಟರೆ ಬೇರೆ ಏನು ಹಚ್ತಿಲ್ಲ. ನಾನು ಬೇರೆಯವ್ರ ಥರ ಎಲ್ಲ ರಾತ್ರಿ ಮಲಗುವಾಗ ಒಂದು ಎಣ್ಣೆ ಕ್ರೀಮ್ಗಳು ಹಚ್ಚಿದ್ರೆ ಇನ್ನೂ ಚೆನ್ನಾಗಿ